ಶುಭ ದಿನ ತೀರ್ಥಹಳ್ಳಿ. ನಾನಿವತ್ತು ತೀರ್ಥಹಳ್ಳಿ ಯುವರ್ ಅನಂತಮೂರ್ತಿ ಪ್ರೌಢಶಾಲೆಗೆ ಬಂದಿದ್ದೀನಿ. ಇವತ್ತು ನಾವು ಓದಿದ್ದು ಹೈಸ್ಕೂಲ್ ಒಂದೇ ವರ್ಷ ಓದಿದ್ದು 10th. ಅದು ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಸಖತ್ ಮೆಮೊರೀಸ್ ಇದೆ. ಬನ್ನಿ ಹೋಗೋಣ ಒಳಗೆ. ಇದೆ ನೋಡಿ ನನ್ನ ಕ್ಲಾಸು F ಸೆಕ್ಷನ್ನು. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಇಲ್ಲಂತೂ. ಇಲ್ಲಿ ಎಲ್ಲಿ ಕೂತಿದ್ದು ನಾನು? ಅಲ್ಲಿ ಲಾಸ್ಟ್ ಬೆಂಚ್ ನೋಡಿ, ಲಾಸ್ಟ್ ಬೆಂಚಲ್ಲಿ ನಂಗೆ ಇನ್ನೂ ನೆನಪಿದೆ. ಅವಾಗ ಯಾರು ಅನಿಕೇತ್ ಕರೆದ್ಬಿಟ್ಟು ಕೂರಿಸ್ಕೊಂಡಿದ್ದು ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಇಲ್ಲೆಲ್ಲ ಕಟ್ಟೆ ಮೇಲೆ ಕೂರ್ತೀವಿ ನಾವು ಮಧ್ಯಾಹ್ನ ಆದಮೇಲೆ. ಇಲ್ಲಿ ನೋಡಿ ಕಾರಿಡಾರ್ ಫುಲ್ ಇಲ್ಲೂ ಓಡಾಡ್ತಿದ್ವಿ. ಸಂಡೇ ಇವತ್ತು ಕ್ಲೋಸ್ ಆಗಿದೆ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಲಾಕ್ ಹಾಕಿದ್ದಾರೆ. ಕಾರಿಡಾರ್ಸ್ ಎಲ್ಲ ಸಖತ್ ಗಮ್ಮತ್ ಮಾಡ್ತಿದ್ವಿ ಮಾತ್ರ ಅವಾಗ. ನಾನು ನಿಮಗೆ ಇನ್ನೊಂದು ಗಮ್ಮತ್ತು ಹೇಳ್ತೀನಿ, ಬಂಕೆಲ್ಲ ಹೆಂಗೆ ಹಾಕ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು. 10th ಇದು 10th F, ಇನ್ನೂ ನೆನಪಿದೆ F ಸೆಕ್ಷನ್ನು. ಇಲ್ಲಿ ನೋಡಿ ಕೆಲವೊಬ್ಬರೆಲ್ಲ ಬಿಟ್ಟಾಗಿ ಇಲ್ಲಿಂದ ಇಲ್ಲಿ ಹೋಗ್ತಿದ್ರು ವಾಶ್ರೂಮು. ಇವಾಗ ಮೇನ್ ಹೈಲೈಟ್ ಹೈಸ್ಕೂಲಿಗೆ ಹೋಗೋಣ ಬನ್ನಿ, ತೋಟಕ್ಕೆ. ಇಲ್ಲಿ ನೋಡಿ ಆ್ಯಕ್ಚುಲಿ ಇದು F ಸೆಕ್ಷನ್ ಇದು ಕಿಟಕಿ. ಇಲ್ಲಿ ನೋಡಿ ಗುಪ್ಪೆ ಇದೆ ಫುಲ್ಲು. ಇಲ್ಲಿ ಹತ್ಬಿಟ್ಟು ಬ್ಯಾಗ್ ಇಸ್ಕೊತಿದ್ದ ಸುಮಂತ. ಇನ್ನೂ ನೆನಪಿದೆ. ಬ್ಯಾಗ್ ಇಲ್ಲಿ ಯಾರೋ ತೊಗೊಂಡೋಗ್ತಿದ್ರು ಆ ಕಡೆ ತೋಟಕ್ಕೆ. ಅವನು ಆರಾಮಾಗಿ ಆ ಕಡೆ ವಾಶ್ರೂಮಿಗೆ ಹೋಗ್ತಿದ್ದ. ಹಾಗೆ ಬ್ಯಾಗ್ ತೊಗೊಂಡು ಹಾಗೆ ಬಂಕ್ ಹೊಡಿತಿದ್ದ ಅವನು. ಸುಮಾರು ಬ್ಯಾಗೆಲ್ಲ ಇಲ್ಲಿಂದಾನೇ ಪಾಸ್ ಆಗಿರೋದು ಈ ಕಿಟಕಿಯಿಂದ. ತೋಟಕ್ಕೆ ಹೋಗ್ತಾ ಇದ್ದೀವಿ ಗುರು. ಎಷ್ಟು ಟೈಮ್ ಆಗಿತ್ತು ತೋಟಕ್ಕೆ ಬರ್ದೆ. ಓ ಇಷ್ಟೆಲ್ಲ ಗಿಡ ಬೆಳ್ಕೊಂಡಿರ್ಲಿಲ್ಲ ಅವಾಗ, ಕ್ಲಿಯರ್ ಆಗಿತ್ತು. ಬಂಕ್ ಹಾಕಕ್ಕೆ ಈಸಿ ಆಗತ್ತೇನು ಇವಾಗ. ಅವಾಗಂತೂ ಎಂತೆಂಥ ಅಡ್ಡ ಗುರು. ಇಲ್ಲಿ ಫುಲ್ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ವಾಶ್ರೂಮ್ ಎಲ್ಲ ಸರಿ ಮಾಡಿರೇನು ಈ ಸತಿ, ಅದಕ್ಕೆ ಯಾರು ಬರಲ್ಲ ಅನ್ಸತ್ತೆ ಇವಾಗ. ಇಲ್ಲಿ ನೋಡಿ ತೋಟಕ್ಕೆ ದಾರಿನೇ ಇಲ್ಲ. ತೋಟದೊಳಗೆ ನೋಡಿ, ಇದು ಗಮ್ಮತ್ ಜಾಗ. ಯಾಕಂದರೆ ಎಷ್ಟೋ ಗಲಾಟೆ ಇಲ್ಲೇ ನಡೆದಿರೋದು. ಸಿಕ್ಕಾಪಟ್ಟೆ ಬುಲ್ಲಿ ದೀಪು ಅವರೆಲ್ಲ ಗ್ಯಾಂಗ್ ಇಲ್ಲಿ. ನಾವೆಲ್ಲ ಇಲ್ಲಿ ನಿಂತ್ಕೊಂಡು ನೋಡೋರು ಅವಾಗ ಗಲಾಟೆ ಆಗ್ತಾ. ನಾವೇನು ಗಲಾಟೆ ಮಾಡ್ತಿರ್ಲಿಲ್ಲ. ಸುಮ್ಮಂತಂದೆಲ್ಲ ಸುಮಾರು ಗಲಾಟೆ ಆಗಿದೆ. ಸುಮ್ಮಂತಂದು ಅನಿಕೇತಂದೆಲ್ಲ ಸುಮಾರು ಗಲಾಟೆ ಮೆಮೊರೀಸ್ ಇದೆ ಇಲ್ಲಿ. ಗಮ್ಮತ್ ಮಾತ್ರ. ಟೈಮ್ ಆಗಿದ್ದು ಗುರು, ತೋಟಕ್ಕೆ ಬರ್ದೆ. ಗಿಡ ಎಲ್ಲ ಹೆವಿ ಆಗಿದೆ ಈ ಸರಿ. ಮತ್ತು ಇವತ್ತು ಗಿಡ ಸಿಕ್ಕಾಪಟ್ಟೆ ಬೆಳ್ಕೊಳ್ತೇನೆ, ಅವಾಗ ಅಷ್ಟು ಇರಲಿಲ್ಲ. ಇದಂತೂ ಸಖತ್ ಮೆಮೊರೀಸ್ ಇದೆ. ಕಲ್ಲಿದೆ ಗುರು. ರೌಂಡ್ ಗಲ್ ನೆನಪಿದ್ಯಾ? ಇದು ರೌಂಡ್ ಗಲ್ ಇದೆಲ್ಲಿತ್ತು ಹೇಳಿ? ಅಲ್ಲಿ ಮೇಲಿತ್ತು ರೌಂಡ್ ಗಲ್ಲು. ಕೆಳಗಡೆ ಬಂದಿದೆ ನೋಡಿ ಇವಾಗ. ಅಪ್ಪ ಯಾರು ತಂದು ಹಾಕಿದ್ರೆ, ಯಾರು ಇಳಿಸಿರೋ, ಮಳೆಗೆ ಬಂತೋ ಗೊತ್ತಿಲ್ಲ. ಎಲ್ಲಿತ್ತು ಇಲ್ಲಿದ್ದಿದ್ದು ರೌಂಡ್ ಗಲ್. ಇಲ್ಲಿದ್ದಿದ್ದು ರೌಂಡ್ ಗಲ್ ಅಲ್ಲೋಗಿದೆ. ಕಾಲೇಜ್ ಗ್ರೌಂಡು. ಇಲ್ಲಿ ನೋಡಿ ಒಂದೊಂದು ಅಡ್ಡ ಇದೆ ಫುಲ್ಲು. ಕಾಲಕ್ಕೆ ಕಂಗಾಲಾಗಿ ಹೋಗ್ತೀರ. ಒಂದೊಂದು ಅಡ್ಡ ತೋರಿಸ್ತೀನಿ ತಾಳಿ. ನಮ್ದು ಹಳೆ ಇವಾಗಲೂ ಇದೆ ಎಲ್ಲ ಗೊತ್ತಿಲ್ಲ. ನೋಡೋಣ ಬನ್ನಿ ಹೆಂಗಾಗಿದೆ ಅಂತ. ಎಂತೆಂಥ ಅಡ್ಡ ಗುರು ಅವಾಗ. ಸ್ಟೇಡಿಯಂ ಗ್ರೌಂಡ್ ಅಲ್ಲೇ ನೋಡಿ, ಆ ಕಡೆ ಕೆಳಗಡೆ ಇಳಿದ್ರೆ. ಇವಾಗ ಆ ಸೈಡ್ ಹೋಗೋಕ್ಕಾಗಲ್ಲ ಅನ್ಸತ್ತೆ. ಇಲ್ಲೊಂದು ಯಾವುದೋ ಅಡ್ಡ ಇತ್ತು, ನಂಗೆ ಇನ್ನೂ ನೆನಪಿದೆ. ಸಕ್ಕತ್ತಾಗಿತ್ತು ಮಾತ್ರ. ಅದು ಮುಚ್ಚೋಗಿದೆ ಅನ್ಸತ್ತೆ ಇಲ್ಲಿ ಇವಾಗ. ಫುಲ್ಲು ಅದಿದ್ದೀರ ಕ್ರೇಜಿ ಮಾತ್ರ. ತಾಳೆ ಇದೇ ಅಡ್ಡ ಅನ್ಸತ್ತೆ. ಇಲ್ಲಿ ಮುಚ್ಚಾರೆ. ಹಾಗೆ ಪಿಕ್ಚರ್ ಇಲ್ಲ ನಂದು. ಯಪ್ಪ
ಹೌದು, ಇಲ್ಲಿಂದ ಒಳಗೆ ಹೋಗ್ಬೇಕು ಅನ್ಸುತ್ತೆ. ಹೌದು, ಇಲ್ಲೊಂದು ಅಡ್ಡ ಇತ್ತು ಅವಾಗ, ಕ್ಲೋಸ್ ಆಗಿದೆ ಅನ್ಸುತ್ತೆ. ಇಲ್ಲಿ ಫುಲ್ ಒಳಗಡೆ ಹೋಗ್ಬೇಕು, ಮುಚ್ಚೋಗ್ಬಿಟ್ಟಿದೆ. ಅವಾಗೆಲ್ಲ ಇದ್ದಿದ್ದೆ ನಾವು ಒಳ್ಳೆ ಮೇಂಟೈನ್ ಮಾಡ್ತಿದ್ವಿ. ಬಂಕ್ ಹಾಕೊಂಡು ಹೋಗಿ ಹೋಗಿ ದಾರಿಯಾಗಿ ಹೋಗಿತ್ತದು. ಅಲ್ಲಿ ಗ್ರೌಂಡ್ ಅಷ್ಟು ದೊಡ್ಡ ಇದ್ರು, ಗ್ರೌಂಡಿಗೆ ಮಾತ್ರ ಯಾರೂ ಹೋಗ್ತಿದ್ದಿಲ್ಲ ಬಂಕ್ ಹಾಕ್ಬಿಟ್ಟು. ಬರೀ ತೋಟ ಇಲ್ಲಿ ಅಲ್ಲಿ ಆ ಕಡೆ ಲಾಸ್ಟ್ ಅಡ್ಡ ಇದೆ, ಅಲ್ಲೊಂದು ದಾಟ್ ಹೋಗ್ತಿದ್ವಿ ಒಂದು ಹೊಳೆಗೆ, ಮೋಟ್ರ್ ಗುಂಡಿ ಅಂತ ಹೇಳ್ಬಿಟ್ಟು. ಇನ್ನೂ ನೆನಪಿದೆ ನನಗೆ. ಯೂನಿಫಾರ್ಮ್ ಎಲ್ಲ ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಲೈನಲ್ಲಿ ಹೋಗ್ತಿದ್ವಿ. ನಾನು, ಸುಮಂತ, ಸುಜಿತ್, ಅಭಿ, ಅನಿಕೇತು, ಮಸ್ತ್ ಗುರು ಅವರು ಇವರು ಡೊಳ್ಳ ಎಲ್ಲ ಗಮ್ಮತ್ತಾಗಿತ್ತು. ಸಖತ್ ಮೆಮೊರೀಸ್ ಮಾತ್ರ. ಆ ಕಡೆ ಆ ಪ್ಲೇಸ್ ತೋರಿಸ್ತೀನಿ ತಾಳಿ ಇವಾಗ. ಏನು ಮಸ್ತ್ ಇದ್ವಿ ಅವಾಗ ಲೈಫ್. 10ನೇ ಕ್ಲಾಸ್ ಬರೀ ಒಂದೇ ವರ್ಷ ಓದಿದ್ದು, ಸಖತ್ ಮಜಾ ಮಾಡಿದ್ದು ಮಾತ್ರ ಇಲ್ಲಿ. ಕೆಳಗೆ ಹೋಗೋಕ್ಕಿಲ್ಲ. ಓಹೋ, ಕೆಸರಾಗೋಗಿದೆ ಗುರುವಲ್ಲಿ. ಕೆಳಗಡೆ ಹೋಗೋದು ದಾರಿನೇ ಇಲ್ಲ ಅನ್ಸುತ್ತೆ. ಹೋಗ್ಲೇಬೇಕು, ಏನು ಬೇಕಾರಾಗಲಿ. ಹಳೆ ಜಾಗ ಗುರು, ನೋಡಲೇಬೇಕು. ಕೆಸರಾದ್ರೂ ಪರವಾಗಿಲ್ಲ ಕಾಲು. ಇಲ್ಲಿಂದ ಹೋಗೋದ? ಯಾಸ್. ಇಲ್ಲಿದೆ ನೋಡಿ ದಾರಿ. ಯಾವ್ದ್ಯಾವ್ದು ಗಿಡ ಗುರು. ಬಂಗ್ ಹಾಕ್ಬಿಟ್ಟು ಇಲ್ಲಿ ಕೆಳಗೆ ಫುಲ್ ಡೌನ್ ಬಂದು ನೋಡಿ, ಫುಲ್ ಗಿಡ. ಅವಾಗ ಗಿಡ ಇರಲಿಲ್ಲ ಅಷ್ಟು. ಅಯ್ಯೋ ಇಲ್ಲಿ ನೋಡಿ, ಫುಲ್ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಇವಾಗ ಯಾರು ಹೋಗಲ್ಲ ಅನ್ಸುತ್ತೆ ಆ ಸೈಡು. ಫುಲ್ಲು ಖಾಲಿ ಜಾಗ. ಅವಾಗ ಆ ಕಡೆ ದಾಡ್ಕೊಂಡು ಹೋಗ್ತಿದ್ವಿ, ಮೋಟ್ರ್ ಗುಂಡಿ ಅಂತ. ಇವಾಗ ಎಂತ ಜಾಗ ಎಲ್ಲ. ಆ ಸೈಡ್ ಒಂದಿತ್ತು, ಆ ಸೈಡ್ ಇದೆಯಲ್ಲ, ಆ ಸೈಡ್ ಒಂದಿತ್ತು ಅಡ್ಡ, ಈ ಕಡೆ ಒಂದಿತ್ತು ಅಡ್ಡ. ಪ್ಲೇಸ್ ಮಾತ್ರ ಕ್ರೇಜಿ. ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಆಗಿ ಹೋಗಿತ್ತು ಗೊತ್ತಾ. ಆಮೇಲೆ ಎಕ್ಸಾಮಿಗೆ ಎಲ್ಲಿ ಹಾಲ್ ಟಿಕೆಟ್ ಕೊಡೋಕ್ಕೆ ಒಂದು ಭಾರಿ ರೋದನೆ ಆಗೋಗಿತ್ತು. ಕೆಸರು ಗುರು, ಕೆಸರು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸ್ಟೇಡಿಯಂ ದಾಟ್ ಆ ಕಡೆ ಹೋಗ್ತಿದ್ರು ಬಂಕ್ ಹಾಕ್ಬಿಟ್ಟು. ನಾನು ಅದೇ ನನ್ನ ಮನೆ ಇಲ್ಲೇ ಕೆಳಗಡೆ, ನಾನು ಹೆಂಗೆ ಹೋಗೋದು? ಅದಕ್ಕೆ ಈ ಕಡೆ ಗ್ರೌಂಡಿಗೆ ಬಂದುಬಿಟ್ಟು ಅಲ್ಲಿ ಆ ಕಡೆ ಸ್ಟಾಫ್ ರೂಮ್ ಇತ್ತು. ಅವಾಗ ಸ್ಟಾಫ್ ರೂಮಿಗೆ ಬರ್ತಿರ್ಲಿಲ್ಲ, ಸ್ಟಾಫ್ ರೂಮಿಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಕಡೆಯಿಂದ ಹಿಂದ್ಗಡೆಯಿಂದ ಹೋಗಿ ಅಲ್ಲಿ ರೋಡ್ ಒಂದು ಹೋಗುತ್ತೆ, ಅಲ್ಲಿ ಕನೆಕ್ಟ್ ಆಗುತ್ತೆ ರೋಡು. ಅಲ್ಲಿಂದ ಹೋಗ್ತಿದ್ದೀವಿ ಮನೆಗೆ. ನನ್ನ ಫ್ರೆಂಡ್ಸ್ ಏನು ಆರಾಮಲ್ಲಿ ಸ್ಟೇಡಿಯಂ ನೋಡ್ತಿದ್ರು, ಹೋಗ್ತಿದ್ರು ಸೀದಾ ಬಸ್ ಸ್ಟ್ಯಾಂಡಿಗೆ. ನಾನು ಮಾತ್ರ ತೋಟ ಮಾತ್ರ ಸಖತ್ ಚೇಂಜ್ ಆಗಿದೆ. ಏನು ಕಡೆ ಸ್ಟೇಡಿಯಂ ತಾಳೆ ತೋರಿಸ್ತೀನಿ. ಎಷ್ಟು ಗಲಾಟೆ ಇರಲಿಲ್ಲ. ಒಂದೊಂದು ಅಡ್ಡಗಳು ನೋಡಿದ್ರೆ ಸ್ಟೇಡಿಯಂ ಇಲ್ಲಿಂದ ಕಾಣುತ್ತೆ. ತೋರಿಸ್ತೀನಿ. ಇದೆಲ್ಲ ಅಡ್ಡ ನೋಡಿ ಕ್ಲೀನ್ ಮಾಡ್ಯಾರ ಇವಾಗ. ಫುಲ್ ಕವರ್ ಇತ್ತು ಅವಾಗ, ಮಧ್ಯೆ ಒಂಥರ ಗುಪ್ಪೆ ಥರ ಇತ್ತು ಸ್ಟೇಡಿಯಂ. ತುದಿ ಹೋಗಲ್ಲ, ಆ ಕಡೆ ದಪ್ಪ ಆಗ್ತದೆ ನಮಗೆ ಸ್ಟೇಡಿಯಂ. ಈ ಜಾಗ ಒಂದು ಪರವಾಗಿಲ್ಲ, ಹಾಗೆ ಇದೆ ಸೇಮ್. ಮತ್ತೆಲ್ಲ ತೋಟಕ್ಕೆ ಬಂದು ಮಾತ್ರ ಸಖತ್ ಖುಷಿ ಆಯ್ತು. ಹಿಂಗಾಗಿದೆ ಬಿಟ್ಟು. ಇಲ್ಲಿ ನೋಡಿ ಸ್ಪೋರ್ಟ್ಸ್ ಆಡೋರೆಲ್ಲ ಇಲ್ಲಿ ಇಡ್ತಿದ್ರು ಫುಲ್ಲು. ನಾವೆಲ್ಲ ಇಲ್ಲಿಂದ ಚೇರ್ ಮಾಡ್ತಿದ್ವಿ ಫುಲ್ಲು. ಸ್ಪೋರ್ಟ್ಸ್ ಎಲ್ಲ ಅವಾಗ ಆಡೇ ಗೊತ್ತಿಲ್ಲ. ಸುಜೀತ್ ಅಂತೂ ಹೀರೋ ಗುರು ರನ್ನಿಂಗಲ್ಲಿ. ಸುಜೀತ್ ಓಡೋಕ್ಕೂ ಸುಜೀತ್ ಅಂತ ಎಲ್ಲರೂ 100 ಮೀಟರ್ ಕಿಂಗ್ ಅವನು. ಇಲ್ಲಿ ನೋಡಿ ಫುಲ್ ವಾಲಿಬಾಲ್ ಕೋರ್ಟ್ ಅಲ್ಲಿದೆ. ಈಗ ನೋಡಿ ಫುಲ್ ಹೊಸ ಬಿಲ್ಡಿಂಗ್ ಮಾಡಿ ಸ್ಟಾರ್ಟ್ ಆಗಿದೆ. ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಕ್ರೇಜ್ ಇದೆ ಮಾತ್ರ. ಅಲ್ಲೇ ಡೌನ್ ಇಳ್ಕೊಂಡು ಹೋದರೆ ಮನೆ ರೋಡು, ಸೀದಾ ಮನೆ ಕನೆಕ್ಟ್ ಆಗ್ತಿತ್ತು. ಆದರೆ ನಾನು ಆ ಕಡೆಯಿಂದ ಬರ್ತಿದ್ದೆ, ಆ ಸೈಡ್ ರೋಡಿಂದ ಇಳಿದು ಆ ಕಡೆ ಹೋಗ್ತಿದ್ದೆ. ಈ ಸೆಕ್ಷನ್ ಅಂದರೆ ಡಿ ಸೆಕ್ಷನ್ ಇದೆ ಅದು ಅನ್ಸುತ್ತೆ.
ಲಾಸ್ಟ್ ಸೆಕ್ಷನ್ ನೆನಪಿದೆ, ಎಫ್ ಸೆಕ್ಷನ್ನು. ನೆಕ್ಸ್ಟ್ ಲೆವೆಲ್ಗಿರೋ ಎಫ್ ಸೆಕ್ಷನ್ ಅಂತ. ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಲಾಗ್ ಮುಗಿಸಿ ವಿಡಿಯೋ ಎಲ್ಲ ಮಾಡಿಬಿಟ್ಟು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.